ಸರ್, ನಮಗೆ ನಿನ್ನೆ ನಾವಿರ್ತಕ್ಕಂಥ ಜಾಗದಲ್ಲಿ ಪೊಲೀಸ್ ಸ್ಟೇಷನ್ ಇಂದ ಬಂದ ತಕ್ಷಣ ಒಂದು 5-5:30 ಸುಮಾರು ನಮ್ಮ ಮೇಲೆ ಸುಮಾರು ಒಂದು 7-8 ಕುಟುಂಬದವರು ಅವರೆಲ್ಲರೂ ಬಂದ್ರು. ಎಲ್ಲ ಹೆಣ್ಣು ಮಕ್ಕಳು ಎಲ್ಲ ಸಮೇತ ಬಂದು ನಮ್ಮ ಅಕ್ಕನ ಆ ಎಮ್ಮಗೆ ಚಿತ್ರಹಿಂಸೆ ಮಾಡಿ ಚಲಿಕೆ ಗಡಾರಿ ತಗೊಂಡು ಕಟ್ಟಿಗೆ ತಗೊಂಡು ಕುಡುಗೋಲ್ಗಳು ತಗೊಂಡು ಎಮ್ಮನ ಮೇಲೆ ಇದು ಮಾಡ್ಯಾರ. ಆ ತಕ್ಷಣ ನಾನು ಹೋಗಿನಿ. ನನ್ನ ಕೂಡ ಹೆಂಗ್ ಬೇಕಾರಂಗೆ ಹಂಗೆ ಬಿಡ್ದು ನನ್ನ ಕೂಡ ಭಾಳ ಇದು ಮಾಡ್ಯಾರ ಸರ್. ಅಲ್ಲಿ ಜಾಗ ನಮಗೆ ಗೌರ್ಮೆಂಟ್ ಲ್ಯಾಂಡಿನಾಗ ನಾವು ಇದ್ದೀವಿ. ನಾವು ಗೌರ್ಮೆಂಟ್ ಜಾಗದಾಗ ನಮಗೆ ಬಿಡ್ರಿ, ಎಲ್ಲರೂ ಇದ್ದೇವೆ ಸರ್. ಅವರು ಗೌರ್ಮೆಂಟ್ ಜಾಗದಾಗ ಇದ್ದೀವಿ, ನಾವು ಗೌರ್ಮೆಂಟ್ ಜಾಗದಾಗ ಇದ್ದೀವಿ. ಅವ್ರಿಗೆನ್ನ ಹೊಲ ಇದಾವ, ಸರ್ಕಾರ ಕೊಟ್ಟಿರೋದು, ಆಮೇಲೆ ಕೊಟ್ಟಿರೋದು ಮನೆಗೆ ಕೊಟ್ಟಿರೋದು ಪಟ್ಟ ಇದಾವ. ಅದಲ್ಲದೆ ನಮ್ಗೆ ಏನಿಲ್ಲ, ಹೊಲ ಇಲ್ಲ, ಮನೆ ಇಲ್ಲ, ಏನೇನಿಲ್ಲ ಸರ್. ಗೌರ್ಮೆಂಟ್ ಜಾಗದಾಗ ಇರೋದು. ಅವ್ರು ಯಾವಾಗನ ಬಂದು ಬಿಟ್ಟಾಗಂದ್ರೆ ಬಿಡೋಂಥ ಪರಿಸ್ಥಿತಿಯಾಗ ನಾವಿದ್ದೀವಿ. ಅದ್ರಾಗ ನಂದು ಭಾಗ ಐತಂತಂದೇಳಿ ಬಂದು ನಮ್ಮ ಅಕ್ಕನ ಏನೇ ಅವ್ಯಚ್ಛ ಶಬ್ದ ಅಂತಂದೇಳಿ ನಮ್ಮ ಅಕ್ಕಗ ಬೈದು ಏನೆಲ್ಲ ಇದು ಮಾಡಿ ತಲೆಗ ಇದು ಕಣ್ಣಿಗೆಲ್ಲ ಇದು ಮಾಡಿ ಅವ್ರು ಅಂದಂಗೆ ನಮ್ಗೆ ಇದು ಮಾಡಿದ್ರೆ ನಮ್ಮ ಅಕ್ಕ ಮಬ್ಬು ಮುಚ್ಚಿ ಬಿದ್ದು ಬಿಡ್ಲಿ ಸರ್. ಆಯ್ತು, ಅದು ಏನು ಬೇಡ ಅಂತಂದೇಳಿ ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ. ಅಲ್ಲೇ ಕುರುಗೋಡು ಅಲ್ಲಿ MLC ಏನಾಗೈತೆ ಅಂತಂದ್ರೆ ಹಿಂಗೆ ಗುದ್ದಾಡಿವಿ ಅಂದ್ರೆ ಅವರು MLC ಆಗ್ಬೇಕಾತಂದ್ರು. ಮಾಡ್ಕೇಳ್ರಿ ಅಂದ್ವಿ. ಆದಮೇಲೆ ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡಿದ್ರೆ ರಿಪ್ಲೈ ನಮಗಿಲ್ಲ. 1 ಗಂಟೆ ಮೇಲೆ ಫೋನ್ ಮಾಡಿದಾರೆ, ಎಲ್ಲೇದಿರಿ ನೀವು ಅಂತ. ತಲೆ ಹೊಡ್ಕೊಂಬರ್ರಿ, ನಾವು ಇದ್ರ ಸಂಬಂಧ ತಗೊಂಬೋದಿಲ್ಲ, ನೀವು ತಲೆ ಹೊಡ್ಕೊಂಬರ್ರಿ, ಅವ್ರು ತಲೆ ಹೊಡ್ಕೊಂಬರ್ರಿ, ಹಂಗಾರೆ ನಾವು ತಗೊಂಬೋದಯ್ಯ, ಇದ್ರ ಸಂಬಂಧ ಇಲ್ಲ ಅಂತಂದೇಳಿ ಅವ್ರು ಪೊಲೀಸ್ನವ್ರು ಅಂತಾರ. ಸರ್, ಮನೆ ಮುಂದೆ ಬಂದು ಹಿಂಗೆ ಜಗಳ ಆಡ್ತಿದಾರೆ ಸರ್. ನೀವು ರಕ್ಷಣೆ ಕೊಡೋದ್ರೆ ಹೆಂಗೆ? ನಾವು ಏನು ಮಾಡೋಣಪ್ಪ, ಅವೆಲ್ಲ ತಲೆ ಕೆಟ್ಟು ಮಾತಾಡಬೇಡ ಅಂತಂದೇಳಿ ಅವ್ರು ಫೋನ್ ಹಂಗೆ ಇಡ್ತಾರೆ. ರೆಕಾರ್ಡ್ ಐತೆ ಸರ್, ಅವರು ಮಾತಾಡಿರೋದು ಪೊಲೀಸ್ ಸಿಬ್ಬಂದಿಯವ್ರು. ನಾವು ಹೊರಗೆ ಪೊಲೀಸ್ ಸ್ಟೇಷನ್ಲಿಂದ ಹೊರಗೆ ಬಂದೀವಿ. ಒಂದು 30-40 ಆಳು ನನ್ನ ಅಳಿನ ಮೇಲೆ ನಮ್ಮ ಮೇಲೆ ಅಟ್ಯಾಕ್, ಏನು ಕೊಳ್ಳಪಟ್ಟು ಹಿಡ್ಕೊಂಡು ಹಂಗೆ ಗುದ್ದುತ್ತಾರ. ನನ್ನ ನಳಿ ಒಬ್ಬನೇ ಬಿಡಿಸಾಕ ನಮ್ಮ ಹೆಣ್ಮಕ್ಳು ಅವ್ರು 30-40 ಮಂದಿ ಇದ್ದಾರ. ನಾವು 3-4 ಇರೋದ್ವಿ. ನಮ್ಮ ಕೈಲಿ ಏನಾಗ್ತದೆ ಸರ್? ಅಲ್ಲದೆ ಪೊಲೀಸ್ ಸಿಬ್ಬಂದಿಯವರು ಕೂಡ ನನ್ನ ಅಳಿಯನ್ನ ಗಾಡಿ ಬೀಗ ಕಸ್ಕೊಂಡು ನಡೆಯೋ ನೀನೇನು ಭಾಳ ಎದುರ್ತಿದ್ದಂಗೆ ಇದೆ ಅಂತಂದೇಳಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ವಿನಃ ನೀವನ್ನ ಕರ್ಕೊಂಡು ಹೋಗಕ್ಕೆ ಇದಾರೆ ವಿನಃ ಆ 30-40 ಮಂದಿ ಮೇಲೆ ಅವ್ರು ಕಣ್ಣಿಟ್ಟ ಅವ್ರನ್ನ ಕರ್ಕೊಂಡು ಹೋಗೋಂಥದ್ದು ಆಗವಲ್ದು ಅವ್ರ ಕೈಲಿ. ಸರ್, ನಮಗೆ ಅಲ್ಲಿ ನ್ಯಾಯ ದೊರೆತಿಲ್ಲ. ಅಲ್ಲಿ MLC ಆಗೈತೆ ಅಂತ ಹೋದ್ರು ಕೂಡ ನಾವು ರಾತ್ರಿ 9-10 ಗಂಟೆ 11ವರೆಗೆ ಬಂದೀವಿ. ನಾವು ಊಟ ಇಲ್ಲ, ಏನಿಲ್ಲ, ನಿದ್ರೆ ಇಲ್ಲ. ಮುಂಜಾನೆ 9-10 ಆದರೂ ಕೂಡ ನಮಗಿಲ್ಲ, ನ್ಯಾಯ ಸಿಗೋದಿಲ್ಲ ಅಂತಂದೇಳಿ ನಾವು ಅನೇಕ ಬಾರಿ 2-3 ಸಾರಿ ಅಲ್ಲಿ ತಿರುಗಾಡಿ ಬಿಟ್ಟಿವಿ. ಅಲ್ಲೇ ಬಗೆಹರಿತೈತೆ ಅಂತಂದೇಳಿ ಏನೋ ಒಂದು ಮಾಡ್ತಾರಂತ, ನಮಗೆ ಬಗೆಹರಿದಿಲ್ಲ. ಅದಕ್ಕೆ ನಾವು SP ಮೇಡಮ್ ಅವರಿಗೆ SP ಆಫೀಸ್ಗೆ ಹೋಗೋಣ ಅಂತಂದೇಳಿ ಇವತ್ತು ಬಂದೀವಿ ಸರ್. ನಾವು SP ಮೇಡಮ್ ಅವ್ರ ಹತ್ರ ನಾವು ನಮ್ಮ ದುಃಖವನ್ನು ಅಳಲನ್ನು ತೋಡ್ಕೊಂಬಕ್ಕೆ ಬಂದೀವಿ. ಅವರೇ ನಮಗೆ ದಾರಿ ನ್ಯಾಯದ ದೊರಕಿಸ್ಕೊಡ್ಬೇಕು ಸರ್. ಮಾತಾಡಿದ್ವಿ, ಆಯ್ತು, ಇದನ್ನ ಆದಷ್ಟು ಬೇಗ ನಾನು ಮಾತಾಡಿ ನಾ ತಗೊಂತೀನಿ ಅಂತೇಳಿ ಅರ್ಜಿನೂ ತಗೊಂಡಾರ ಸರ್. ಅವರು ಜಗಳ ಆಯ್ತು ಸರ್. ನಿನ್ನೆ ಹೆಂಗ್ ಬೇಕಾರಂಗ ಮಾತಾಡೋದು, ಹೆಂಗ್ ಬೇಕಾರಂಗ ಬಡಿಯಕ್ ಬರೋದು, ಬಂಡೆ ಉಣ್ತಾರ. ನಾವ್ ಇಲ್ದಾಗ ಬಂದ್ ಟಾರ್ಚರ್ ಕೊಡ್ತಾರ ಸರ್. ಜಾಗದ ಅಲ್ಲ ಸರ್, ನಮ್ ಜಾಗಕ್ಕೆ ಬಂದ ಅವ್ರು ಗುದ್ದಾಡ್ತಾರ. ಸರ್, ನಮ್ದು ನಾವಿರ್ತು ಅಂತಾರ ಸರ್. ನಾವ್ 20-25 ವರ್ಷ 30 ವರ್ಷದ ವಾಸ ಮಾಡ್ತೀವಿ ಸರ್. ಇವಾಗ ಬಂದಾರ ಸರ್. ಅವ್ರು ನಮಗೆ ಬೇಕು, ನಮ್ಮ ಮಕ್ಳಿಗೆ ಬೇಕು ಜಾಗ ಅಂತ ಬಂದಾರ ಸರ್. ನಮಗೆ ಅದು ಬಿಟ್ರೆ ಬೇರೆ ಯಾವುದಿಲ್ಲ ಸರ್. ನಮಗೆ ಅದು ಒಂದೇ ಜಾಗ ಸರ್. ಗುಸ್ಲಿಕ್ಕಿತ್ತಾರ, ಎಲ್ಲ ಅಲಕ್ ಮಾಡ್ಯಾರ. ನಾವ್ ಇಲ್ದಾಗ ಬಂದು ಗುಸ್ಲಿಕ್ಕಿತ್ತಿ ಟಾರ್ಚರ್ ಕೊಡ್ತಾರ ಸರ್. ನಾವು ಕುರುಗೋಡು ಹತ್ರ ಯಲ್ಲಾಪುರ ಸರ್. ಇವರು ಸ್ವಲ್ಪ ಜಗಳ ಇತ್ತು. ಅದಕ್ಕೆ ಇಲ್ಲಿ SP ಆಫೀಸ್ ತನಕ ನಾವು ನಮ್ಮೂರ್ಲಿಂದ ಇವರು ಕುಟುಂಬಸ್ಥರಿಂದ ನಾವು ಕೂಡ ಬಂದಿದ್ದೇವೆ. ಜಾಗದಗೋಸ್ಕರ ಸರ್, ಮನೆ ಜಾಗದಗೋಸ್ಕರ. ಇವ್ರದ್ದು ಕುಟುಂಬದ್ದು ಜಾಗಗೋಸ್ಕರ ಇವರು ಮೊದಲದ್ದು 24 ವರ್ಷದ ಇವರು ಜಾಗದಾಗಿದ್ದರು. ಅಪೋಸಿಟ್ ಅವರು ನಮಗೆ ಬೇಕಂತ ಅವ್ರಿಗೆ ಅವ್ರಿಗೆ ಇದಾವೆ ಜಾಗ. ಆದ್ರೆ ಇವ್ರ ಮಗ ಅವ್ರು ಏನೋ ವೈಯಕ್ತಿಕ ಎಲ್ಲ ಕಲಿಸಿ ಅವ್ರ ಕುಟುಂಬ ಅವ್ರದ್ದು ಭಾಳ ಜನ ಐತೆ ಸರ್. ಇವ್ರ ಮಗ ಎದಕ್ಕೋ ದೇಶ ಗೊತ್ತಿಲ್ಲ, ಇವ್ರ ಮಗ ದೇಶ ಇಟ್ಕೊಂಡು ಜಗಳ ಕೊಡ್ತಾರೆ. ನಾವು ಹಿಂದೆ ಒಂದು 3 ತಿಂಗಳ ಕೆಳಗೆ ಕೂಡ ಜಗಳ ಆಯ್ತು ಸರ್. ಸ್ಟೇಷನಿಗೆ ಬಂದು ಸ್ಟೇಷನ್ಲಿದ್ದ ತಹಸೀಲ್ದಾರಿಗೆ ಒಂದು ಇದು ಮಾಡಿದರು. ಅಲ್ಲಿ ಸೌರಿಟಿ ಬೇಕಂತ ಕೇಳಿದ್ರು. ಸೌರಿಟಿ ಬೇಕಂದಾಗ ಇವರು ಕುಟುಂಬಸ್ಥರು ಬಂದು ನಮಗೆ ಸೌರಿಟಿ ಬೇಕ್ರಿ ಅಂತ ನಮ್ಮನ್ನು ಕೇಳಿದ್ರು. ನಮಗೆ ಯಾವ ಸಮಾಜ ನಮಗೆ ಮುಖ್ಯ ಅಲ್ಲ, ನ್ಯಾಯಯುತ ಇದ್ದವರಿಗೆ ಬೇಕಂತ ನಾವೇನು ಮಾಡಿದ್ವಿ, ಸೌರಿಟಿ ಕೊಟ್ಟಿವಿ. ನಾವು ಇವ್ರಿಗೊಂದು ಸೌರಿಟಿ ಕೊಟ್ಟಿವಿ. ಅದು ಜಗಳ ಆಡಬಾರ್ದಂತ ತಹಸೀಲ್ದಾರ್ ಕರೆದ್ರು. ಜಗಳ ಆಡ್ದಂಗೆ ಒಂದು ಸೌರಿಟಿ ಕೊಡ್ರು. ಸೌರಿಟಿ ಕೊಡ್ಲಿದ್ರೆ ನಾನು ಕೋಟಿ ಕಳ್ಸ್ತಂದ್ರು. ಬ್ಯಾಡ ಸರ್, ಕೋಟಿ ಕಳಿಸ್ಬಾಡ್ರ, ಇವರು ಬಡ ಕುಟುಂಬ ಅಂತ ನಾನು ಸೌರಿಟಿ ಕೊಟ್ಟನೆ ತಹಸೀಲ್ದಾರಿ. ಸೌರಿಟಿ ಕೊಟ್ಟಿದ್ದ ದಿವಸ ಸಂಜೆ ನಮ್ಮನೆಗೆ ಬಂದು ಜಗಳ ಮಾಡಿದವರು ಯಾರು ಅಪೋಸಿಟ್ ನಮ್ಮನೆಗೆ ಬಂದು ಜಗಳ. ಅಲ್ಲಿಗೆ ನಾವೇನು ಮಾಡಿದ್ವಿ, ತಮ್ಮಣಿ ಮಾಡಿದ ಏನೋ ಒಂದು ಕಳಿಸ್ತೀವಿ.
ನ್ಯಾಯಯುತವಾಗಿ ನಾವು ಕೊಟ್ಟಿವಿ ಸೌರೂಟಿ ಅಂತ. ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಮತ್ತೆ ಬಂದರು. 6 ಗಂಟೆಗೆ ನಾವು ಇನ್ನೂ ಎದ್ದಿಲ್ಲ, 6 ಗಂಟೆಗೆ ಬಂದುಬಿಟ್ರು. 6 ಗಂಟೆಗೆ ಬಂದು ಮತ್ತೆ ಜಗಳ ಆಡಿದರು. ಜಗಳ ಆಡಿದ್ರೆ ಇದು ಹಿಂಗೆ ಪರಿಹಾರ ಅಲ್ಲ ಅಂತ ನಾವು ತಹಸೀಲ್ದಾರ್ ತಕ್ಕ ಹೋದ್ವಿ. ಕುರುಗೋಡು ತಹಸೀಲ್ದಾರ್ ತಕ್ಕ ಹೋಗಿ ಸರ್ ಸೌರೂಟಿ ಕೊಟ್ಟರ ಮಗ ನಾವು ಜಗಳ ಬರ್ತಾರ ಅಂತಂದ್ರೆ ಯಾರು ಬಂದಿದ್ರು ಮೇನ್ ಪಾರ್ಟಿ ಬಂದು ಮನೆ ಹತ್ರ ಬಂದು ನಾವು ಮನೆ ಮುಂದೆ ಜಗಳ ಆಡ್ಯಾನ ಅಂದಕ್ಕೆ ಅವ್ರು ಏನು ಮಾಡಿದ್ರು, ಪೊಲೀಸ್ ಕಂಪ್ಲೇಂಟ್ ಕೊಡು, ಜೀಪ್ ಹಾಕ್ಕೊಂಡು ಹೋಗಿ ಹಾಕ್ಕೊಂಬರ್ತೀವಿ ಅಂತಂದರು. ಅವಾಗ ಏನಾಯ್ತು, ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋದ್ವಿ. ಅಷ್ಟ್ರಾಗ ಅವ್ರ ಕಡೆಯವ್ರು ಎಲ್ಲರೂ ಯಜಮಾನ್ರು ಬಂದು ಇನ್ನೊಂದು ಸಲ ನಿಮ್ಮ ತಂಟೆಗೆ ಬರೋಕ್ಕಲ್ಲ ಅಂತ ಜವಾಬ್ದಾರಿ ತಗೊಂಡು ಅಲ್ಲಿಗೆ ಬಿಟ್ರು ಸರ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.